ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಬೆಳೆ ಪರಿಹಾರ ಅನ್ನೋದು ಬಹಳಷ್ಟು ರೈತರಿಗೆ ಬಂದಿದೆ, ಹಾಗೆ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ. 2025-26ನೇ ಸಾಲಿನ ಈ ಒಂದು ಬೆಳೆ ಪರಿಹಾರ ಹಣ ಹಲವಾರು ರೈತರಿಗೆ ಈಗಾಗಲೇ ತಲುಪಿದೆ. ಇನ್ನು ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಜಮಾ ಆಗದೇ ಇರುವ ಕಾರಣಗಳೇನು ಮತ್ತು ಈ ಒಂದು ಹಣವನ್ನು ಇವಾಗ ಹಾಕೋದಕ್ಕೆ ಆರಂಭಿಸಿದ್ದಾರೆ. ಯಾರಿಗೆ ಹಣ ಬಂದಿಲ್ವೋ ಅವರಿಗೆ ಸರ್ಕಾರದಿಂದ ಹಣವನ್ನು ಹಾಕೋದಕ್ಕೆ ಆರಂಭಿಸಿದ್ದಾರೆ. ನಿಮಗೂ ಈ ಒಂದು ಹಣ ಜಮಾ ಆಗುತ್ತಾ ಇಲ್ವಾ ಅಂತ ಕೂಡ ನೋಡೋಣ. ಮತ್ತು ಈ ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಗೂ ಕೂಡ ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಬೆಳೆ ವಿಮೆ ಅಂದರೇನು ಅಂತ ನೋಡೋದಾದ್ರೆ, ಬೆಳೆ ವಿಮೆ ಅಂದ್ರೆ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರ್ತಾರ. ಆ ಒಂದು ಬೆಳೆಗಳಿಗೆ ಹಾನಿ ಉಂಟಾಗಿರುತ್ತದೆ, ಮಳೆಯಿಂದಾಗಿರ್ಬೋದು ಅಥವಾ ಹಲವಾರು ಸಮಸ್ಯೆಗಳಿಂದ ಆ ಒಂದು ಬೆಳೆಗಳು ಹಾನಿಯಾದಾಗ ಆ ಒಂದು ರೈತರಿಗೆ ಸರ್ಕಾರದಿಂದ ಆರ್ಥಿಕವಾಗಿ ಭರವಸೆಯನ್ನು ಕೊಡಲು ಲಭ್ಯವಾಗುತ್ತದೆ, ಸರ್ಕಾರದ ಭದ್ರತೆ ಆಗುತ್ತದೆ. ಅದೇ ಬೆಳೆ ಪರಿಹಾರವಾಗಿದೆ. ಇದು ಪ್ರಧಾನಮಂತ್ರಿ ಫಸಲ ಬಿಮಾ ಅಂತ ಕೂಡ ನಿರ್ದಿಷ್ಟವಾಗಿ ಕರೆಯಲಾಗುತ್ತದೆ. ಹೀಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ, ಅವರ ಬೆಳೆಗಳು ಹಾನಿಯಾದಾಗ ರೈತರ ಈ ಒಂದು ಹಣ ಹೋಗಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಬೆಳೆ ವಿಮೆ ಹಣ ಯಾವ ಜಿಲ್ಲೆಗಳಿಗೆ ಈಗ ಜಮಾವಾಗ್ತಾ ಇದೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಹೋಗದೇ ಇರುವ ಕಾರಣಗಳ ಜಿಲ್ಲೆಗಳ ಲಿಸ್ಟು ಕೂಡ ಇಲ್ಲಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಹಣವು ಯಾರಿಗೆ ಬರ್ತಾ ಇದೆ, ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ದಾವಣಗೆರೆ ಮತ್ತು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ ಹಾಗೂ ಗದಗ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ. ಹಾವೇರಿ, ಕಲಬುರಗಿ, ಬೀದರ್, ರಾಯಚೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ. ಚಿತ್ರದುರ್ಗ ಮುಂತಾದ ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ. ಅಂದ್ರೆ ಕರ್ನಾಟಕದ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಆದರೆ ಯಾರಿಗೆ ಈ ಒಂದು ಹಣ ಬಂದಿಲ್ವೋ ಅವ್ರಿಗೆ ಈ ಒಂದು ಹಣ ಜಮಾವಾಗ್ತಾ ಇರುವಂತದ್ದು. ಇದು ಸರ್ಕಾರದ ಆದೇಶ ಮತ್ತು ವಿಮಾ ಕಂಪನಿಗಳಿಂದ ಸರ್ಕಾರದಿಂದ ಪರಿಹಾರವು ರೈತರಿಗೆ ತ್ವರಿತವಾಗಿ ಪರಿಹಾರವಾಗಿ ಸಿಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಈ ಒಂದು ಹಣವನ್ನು ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ಹಣ ಯಾರಿಗೆ ಬಂದಿಲ್ವೋ ಅವರಿಗೆ ಬರುವಂತಹ ಹಣವಾಗಿದೆ. ನೀವು ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಸರ್ಕಾರದ ಅಧಿಕೃತವಾದ ವೆಬ್ಸೈಟ್ ಲಿಂಕ್ ಇರುತ್ತದೆ. ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನೀವು ಕ್ರೋಮ್ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ. ಅಲ್ಲಿ ಸರ್ಚ್ ಮಾಡಿದ್ರೆ ಚೆಕ್ ಸ್ಟೇಟಸ್ ಅಂತ ತೋರಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಬೆಳೆ ಪರಿಹಾರದ ಅರ್ಜಿ ಸ್ಥಿತಿಯನ್ನು ಅಲ್ಲಿ ತೋರಿಸಲಾಗುತ್ತದೆ. ಬ್ಯಾಂಕ್ ಖಾತೆ ಹಣ ಜಮಾ ಆಗುವ ಸಾಧ್ಯತೆ ಯಾವಾಗ ಅಂತ ಕೂಡ ತೋರಿಸಲಾಗುತ್ತದೆ ಮತ್ತು ದಿನಾಂಕಿನ ಸಮೇತ ಅಲ್ಲಿ ತೋರಿಸಲಾಗುತ್ತದೆ. ಯಾವ ದಿನಾಂಕಿಗೆ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ ಅಥವಾ ಜಮಾವಾಗುತ್ತದೆಯಾ ಇಲ್ವಾ ಅಂತ ಕೂಡ ತೋರಿಸುತ್ತದೆ. ಬೆಳೆ ಪರಿಹಾರ ಹಣ ಯಾರಿಗೆ ಇನ್ನೂ ಬಂದಿಲ್ವೋ ಅಂತವರಿಗೆ ಖಂಡಿತವಾಗಿ ಸರ್ಕಾರದಿಂದ ಹಣವನ್ನು ಹಾಕಲಾಗ್ತಾ ಇದೆ. ಈ ಒಂದು ಬೆಳೆ ವಿಮೆ ಪಡೆಯಲು ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ. ಈ ಒಂದು ವಿಮೆ ಯೋಜನೆಯ ಲಾಭ ಪಡೆಯಲು ಕೆಲವೊಂದಿಷ್ಟು ಮುಖ್ಯವಾದ ನಿಯಮಗಳಿದಾವೆ. ಏನು ಅಂದ್ರೆ ಬೆಳೆ ವಿಮೆ ಪಡೆಯಲು ನಿಗದಿತ ಕೊನೆಯ ದಿನಾಂಕದೊಂದಿಗೆ ಪ್ರೀಮಿಯಂ ನೀವು ಮಾಡಿಸಿಕೊಂಡಿರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಬೆಳೆ ಹಾನಿಯಾದ 42 ಗಂಟೆಗಳ ಒಳಗೆ ನೀವು ಅರ್ಜಿಯನ್ನು, ವಿವರವನ್ನು, ಮಾಹಿತಿಯನ್ನು ಸಲ್ಲಿಸಿರಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಹಾನಿ ಸಮಯದಲ್ಲಿ ಸಮೀಕ್ಷೆ ನಡೆಸುವುದು ತುಂಬಾ ಅಗತ್ಯವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ಎಲ್ಲ ನಿಯಮವನ್ನು ನೀವು ಪೂರೈಸಿದ್ರೆ ಮಾತ್ರ ನಿಮಗೆ ಈ ಒಂದು ಬೆಳೆ ಪರಿಹಾರ ಹಣ ಸಿಗಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಬೆಳೆ ಪರಿಹಾರ ಅನ್ನೋದು ಬಹಳಷ್ಟು ರೈತರಿಗೆ ಅವರ ಬೆಳೆಯ ಅರ್ಧ ಭಾಗವಾಗಿರುತ್ತದೆ. ಅವರ ಬೆಳೆಗಳು ಹಾನಿಯಾದ ತಕ್ಷಣ ಸರ್ಕಾರದಿಂದ ಈ ಒಂದು ನೆರವು ಅವರಿಗೆ ಸಿಕ್ಕಂತಾಗುತ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿರಬೇಕು ಅಂತ ಕೂಡ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಹಾಗೆ ಯಾರು ಕೂಡ ಇನ್ನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಬಂದಿರೋದಿಲ್ಲ ಅಥವಾ ಈ ಒಂದು ಮಾಹಿತಿ ಅವರಿಗೆ ಗೊತ್ತಿರೋದಿಲ್ಲ ಏನ್ ಮಾಡಬೇಕು ಅಂತ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಜಿಲ್ಲೆಗೆ ಯಾರಿಗೆ ಹಣ ಬಂದಿಲ್ವೋ ಅವ್ರಿಗೆ ಹಣವನ್ನು ಹಾಕ್ತಾ ಇದೆ ಸರ್ಕಾರ. ಅಥವಾ ಈ ಒಂದು ಹಣ ನಿಮ್ಗೆ ಬರದೇ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಕೇಂದ್ರಕ್ಕೆ ಹೋಗಿ ಒಂದು ಸರಿ ಭೇಟಿ ನೀಡಿ ಬೆಳೆ ಪರಿಹಾರ ಹಣ ನಮ್ದು ಬಂದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಮತ್ತು ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣವನ್ನು ಯಾವಾಗ ಈಗ ಬಿಡುಗಡೆ ಮಾಡ್ತಾ ಇರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾವಾಗ ಯಾವ ಜಿಲ್ಲೆಗೆ ಹಣ ಬಂತು ಅಂತ ಕೂಡ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈ ಒಂದು ಹಣವನ್ನು ಯಾರು ಪಡೆದಿದ್ದೀರಿ ಅಥವಾ ಇನ್ನು ಯಾರು ಕಾಯ್ತಾ ಇದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ. ಸ್ನೇಹಿತರೆ, ಧನ್ಯವಾದಗಳು.